ಸಾಕು ವೈರಲ್ ಹಬ್ಬ ಮಾಡ್ತಾರೆ ಸೋಷಿಯಲ್ ಮೀಡಿಯಾ. ಸರ್ ಈಗ ನಿಮ್ಮ ಸಾಂಗ್ ಹೇಳ್ತಾ ಇದೆ ಡಿ ಬಾಸು ಕಂಡ್ರೆ ಸಾಕು ವೈರಲ್ಲು ಸೋಷಿಯಲ್ ಮೀಡಿಯಾ, ಅದು 100ಕ್ಕೆ 200% ನಿಜ. ಬಟ್ ನಿಮ್ಮನ್ನ ಇಂಥ ಪರಿಸ್ಥಿತಿಯಲ್ಲಿ ಭೇಟಿಯಾಗೋದಕ್ಕಿಂತ ಮುಂಚೆ ನಾವು ಡಿ ಬಾಸ್ ಹೊರಗಡೆ ಇದ್ದಾಗ ಭೇಟಿಯಾಗಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ನಿಮ್ಮ ಸಾಂಗ್ ತುಂಬ ವೈರಲ್ ಆಗ್ತಿದೆ, ಮತ್ತೆ ನಾನು ನಿಮ್ಮ ಸಾಂಗ್ನ ನೋಡಿ ನಾನು ಹುಡುಕು ಮುಂದೆ ನಿಮ್ಮನ್ನು ಮಾತಾಡಿಸ್ಬೇಕು, ಅವ್ರಿಗೋಸ್ಕರ ಬರೆದಿರ್ತಕ್ಕ ಮತ್ತು ಪ್ರತಿಯೊಂದು ಲಿರಿಕ್ಸು ಅವ್ರು ಇಲ್ಲಿವರೆಗೂ ಮಾಡಿದ ಜರ್ನಿನ ಸಾರಿ ಹೇಳ್ತಾ ಇದೆ. ಸರ್ ಯಾಕೆ ಈ ಸಾಂಗ್ನ ಇನ್ಸ್ಪಿರೇಷನ್ ಯಾವಾಗ ಬರೆದಿದ್ದು ಸರ್? ಅಂದರೆ ಅದು ಅಭಿಮಾನದಿಂದ ಬರೆದಿರ್ತಕ್ಕಂಥ ಸಾಂಗ್ ಇದು. ಫಸ್ಟ್ ಬಂದು ನಾನು ಕ್ರಾಂತಿ ಪ್ರಮೋಷನ್ ಸಾಂಗ್ ಮಾಡಿದ್ದೆ. ಆ ಟೈಮಲ್ಲಿ ಸ್ವಲ್ಪ ಮೀಡಿಯಾಗೆ ಕ್ಲಾಶ್ ಆಗಿತ್ತು, ಯಾರು ಸಪೋರ್ಟ್ ಇರಲಿಲ್ಲ. ಆ ಟೈಮಲ್ಲಿ ಒಂದು ಸಾಂಗ್ ಮಾಡಿದ್ದೆ. ಕ್ರಾಂತಿ ಶುರುವಾಗಿದೆ, ಅಭಿಮಾನ ರಂಗೇರಿದೆ, ಮಹತಾಯಿ ಚಾಮುಂಡಿಯು ದಾಸನಿಗೆ ಒಲಿದಾಗಿದೆ, ಡಿ ಬಾಸ್ನ ಕಟೌಟ್ ಕಂಡ್ರೆ ಟಿಕೆಟ್ ಸೋಲ್ಡ್ ಔಟು, ಅಭಿಮಾನದ ಕ್ರಾಂತಿಯ ಪ್ರಚಾರ ವರ್ಲ್ಡಿಗೆ ಹೈಲೈಟು. ಈ ಥರ ಸಾಂಗ್ ಮಾಡಿದೆ, ಸಿಕ್ಕಾಪಟ್ಟೆ ವೈರಲ್ ಆಯ್ತು ಸರ್ ಆ ಟೈಮಲ್ಲಿ. ಆಮೇಲೆ ಪ್ರತಿಯೊಂದು ಬರ್ಡೇಗೂ, ಪ್ರತಿಯೊಂದು ಅವರ ಏನೇ ಒಂದು ಸಿನಿಮಾ ಇರಲಿ, ಪ್ರತಿಯೊಂದು ಸಿನಿಮಾಗೂ ನಾನು ಪ್ರಮೋಷನ್ ಸಾಂಗ್ಸ್ ಎಲ್ಲ ಮಾಡಿದ್ದೀನಿ ಸರ್. ಈಗ ಈ ಸಾಂಗು 54ನೇ ಸಾಂಗು. ನಾನು ಇದುವರೆಗೂ ಡಿ ಬಾಸ್ರವ್ರಿಗೆ ಮಾಡಿರ್ತಕ್ಕಂಥ ಸಾಂಗಲ್ಲಿ ಇದು 54ನೇ ಸಾಂಗು. ಇನ್ನೊಂದು D55 ಅಂತೇಳಿ ಅತಿ ಶೀಘ್ರದಲ್ಲೇ ಅದನ್ನು ಲಾಂಚ್ ಮಾಡ್ತಾ ಇದ್ದೀನಿ. ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಿರಬಾರ್ದು, ಅಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಚಾರ ಮಾಡಿ ಆ ಸಾಂಗನ್ನು ಮಾಡಬೇಕನ್ನೋ ಒಂದು ಆಸೆ ಇದೆ ಸರ್. ರೆಡಿ ಇದೆಯಾ ಸಾಂಗ್ ಅಲ್ಲಿ? ಇಲ್ಲ, ನಡೀತಾ ಇದೆ ಸರ್, ವರ್ಕ್ ನಡೀತಾ ಇದೆ. ಹೌದು ಸರ್, ಹೌದು, ಲಿರಿಕ್ಸ್ ವರ್ಕ್ ನಡೀತಾ ಇದೆ. ಓಕೆ ಸರ್, ಈಗ ನೀವು ಹೇಳಿದಂಥ ಪ್ರತಿಯೊಂದು ಸಾಲುಗಳು ತುಂಬ ಚೆನ್ನಾಗಿದೆ. ಬಟ್ ಇಂಥ ಟೈಮಲ್ಲಿ ಡಿ ಬಾಸ್ ಇದ್ದು ಈ ಸಾಂಗ್ನ ನೋಡಿದ್ದಿದ್ರೆ, ಅಂದರೆ ಈಗೇನು ಒಳಗಡೆ ಹೋಗಿ ಬೇಲ್ ವಿಚಾರ ಬಂತಲ್ಲ, ಅದಕ್ಕೆ ಮುಂಚೆ ಬರ್ದಂಥದ್ದು ಇದು? ಇಲ್ಲ ಸರ್, ನಾನು ಈಗ ರೀಸೆಂಟಾಗಿ ಮೊನ್ನೆ ಬರೆದಿರೋ ಸಾಂಗ್ ಇದು. ನನಗೆ ಡಿ ಬಾಸ್ ಅವ್ರ ಬಗ್ಗೆ ಸಾಂಗ್ ಬರಿಬೇಕಂದ್ರೆ ನನಗೊಂದು 2 hours ಸಾಕು ಸರ್. 2 hours. ಈ ಬಿಫೋರ್ ಒಂದು ಅವರು ಈ ಘಟನೆ ಆದಾಗ ಒಂದು ಸಾಂಗ್ ಬರೆದಿದ್ದೆ, ತಾವು ಕೇಳಿರ್ಬೋದು. ಒಳ್ಳೇದಾಗ್ಲಿ ಆಳಿಗೊಂದು ಕಲ್ಲು ಎಸ್ತೋರ್ಗೆ, ಕಷ್ಟ ಅನ್ನೋದು ವಸ್ತೇನಲ್ಲ ನಮ್ಮ ಡಿ ಬಾಸ್ಗೆ, ಬಾಸು ಬೆಂದಷ್ಟು ಬೆಲೆ ಜಾಸ್ತಿ ಸುಳ್ಳಲ್ಲ, ಹಾವು ಮುಂಗ್ಸಿಯ ಕತೆ ನಿಮಗೆ ಗೊತ್ತಲ್ಲ, ಕೇಳಿದ್ದು ಸುಳ್ಳಾಗಬಹುದು ನಾಳೆ, ನೋಡಿದ್ದು ಸುಳ್ಳಾಗಬಹುದು ನಾಳೆ, ಬಾಸು ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ, ಬಾಸು ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ. ಮೊನ್ನೆ ಬಂದಿದ್ದು ಸಾಂಗ್ ಸರ್ ಇದು. ಸರ್, ಆ್ಯಕ್ಚುಲಿ ಈ ಲಿರಿಕ್ಸ್ನ ಕೇಳಿದಾಗ ನಿಜವಾಗ್ಲೂ ನನಗೇನು ಅನ್ನಿಸ್ತು ಅಂದರೆ, ಎಷ್ಟೋ ಜನ ನೀವು ಹೇಳಿದ್ರಿ ಬಾಸು ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ, ಬಟ್ ಅದನ್ನ ನಿಮ್ಗೆ ಅನ್ಸಿದ್ದನ್ನ ನೀವು ಹೇಳಿದ್ದೀರಾ. ಬಟ್ ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿದ್ರು ಈ ಸಮಯದಲ್ಲಿ ಎಷ್ಟೋ ಜನ ಅವ್ರ ಜೊತೆ ಇದ್ದಂಥವ್ರು, ನೀವು ಹೇಳ್ದಂಗೆ ಬೇಳೆ ಬೇಯಿಸ್ಕೊಂಡಂಥವ್ರು ಎಲ್ಲೋ ಒಂದ್ ಕಡೆ ಮಾತಾಡ್ತಿಲ್ಲ ಅನ್ನೋದು ನೋವು ಇತ್ತು. ನಮಗೆ ಏನು ಅಂದರೆ ಸರ್, ಒಂದು ಚಿತ್ರರಂಗದಲ್ಲಿ ಒಂದು ಒಗ್ಗಟ್ಟು ಬೇಕು ಸರ್. ಇವತ್ತು ಸರ್ ಕಲಾವಿದರಂದರೆ ಒಂದು ಸರಸ್ವತಿ ತಾಯಿ ಮಕ್ಕಳಿದ್ದಂಗೆ. ಸೊ ಅದರಲ್ಲಿ ಒಬ್ಬರಿಗೆ ಏನಾದರೂ ಒಂದು ತೊಂದರೆ ಆದಾಗ ಒಂದಷ್ಟು ಧ್ವನಿ ಬೇಕು ಅಂತೇಳಿ ನನ್ನ ಅನಿಸಿಕೆ ಸರ್. ಬಟ್ ಈ ವಿಚಾರದಲ್ಲಿ, ಯಾಕಂದ್ರೆ ಕಾನೂನು ವಿಚಾರದಲ್ಲಿ ಯಾರು ಇದು ಮಾಡೋದು, ಕಾನೂನು ಏನ್ ಮಾಡುತ್ತೋ ಅದು ಕೆಲಸ ಮಾಡುತ್ತೆ. ಎಲ್ಲೋ ಒಂದ್ ಕಡೆ ನಮ್ಮನೆ ಮಗ ಅಥವಾ ನಮ್ಮನೆ ಯಜಮಾನ ಈ ರೀತಿ ಆಯ್ತು ಅಂತ ಒಂದು ಎಲ್ಲೋ ಒಂದ್ ಕಡೆ ಧ್ವನಿಗಳು ಬರ್ಬೋದಿತ್ತು. ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಹೌದು, ಬಟ್ ಒಂದು ಸಮಾಧಾನ ಅನ್ನೋದು ಇರುತ್ತಲ್ಲ ಸರ್, ಧೈರ್ಯವಾಗಿರಿ, ಒಳ್ಳೇದಾಗಲ್ಲ. ಆ ಒಂದು ಮಾತು ಬಂದ್ರೆ ಆ ಒಂದು ಅದು ಏನೋ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಸರ್. ಕಾನೂನಲ್ಲಿ ಏನಿದೆ, ಕಾನೂನು ಚೌಕಟ್ಟಲ್ಲಿ ಏನೇನು ನಡೀತದೆ ಅದು ನಡೀತಾ ಇದೆ. ಬಟ್ ಒಂದೇ ಒಂದು ಮಾತು, ನಾವಿದ್ದೀವಿ, ಆರಾಮಾಗಿರಿ, ನಿಮಗೇನೂ ಆಗಲ್ಲ, ನಾವಿದ್ದೀವಿ ಅನ್ನೋ ಒಂದು ಧ್ವನಿಗಳು ಅಲ್ಲಲ್ಲಿ ಮೂಡ್ ಬಂದ್ಬಿಟ್ರೆ ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಸರ್. ಸೊ ಅದು ಒಂದು ಕಡೆ ಎಲ್ಲೋ ಒಂದು ಏನೋ ಒಂದು ನೋವಿನ ಸಂಗತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ನಿಮಗೆ ಮೊದಲನೇದಾಗಿ ನೀವು ತುಂಬಾ, ಯಾಕಂದ್ರೆ ನಿಮ್ದೇ ಆದ ಒಂದು ಹೆಸರಿದೆ ಇಂಡಸ್ಟ್ರಿಯಲ್ಲಿ, ಯಾಕಂದ್ರೆ ಸ್ಟೋರಿಗಳನ್ನ ಬರೀತೀರಾ, ಮತ್ತೆ ಡೈರೆಕ್ಷನ್ ಮಾಡಿದ್ದೀರಾ, ಮತ್ತೆ ಕಂಪೋಸ್ ಮಾಡಿದ್ದೀರಾ, ಸಿಂಗಿಂಗ್ ಮಾಡಿದ್ದೀರಾ, ಇಷ್ಟೆಲ್ಲ ಹೆಸರಿಟ್ಕೊಂಡು ದರ್ಶನ್ ಅವರ ಅಭಿಮಾನಿ ಅಂತಲೂ ಸಹ ಹೇಳ್ಕೊತೀರಾ. ಖಂಡಿತ ಸರ್, ಇಷ್ಟೆಲ್ಲ ಇದ್ದಾಗ ನೀವು ಹೆಂಗೆ ಮೊದಲು ಯಾವ ತರ ಪರಿಚಯ ಆಗಿದ್ದವರು, ಅದು ಎಲ್ಲಿ ಭೇಟಿಯಾಗಿದ್ರಿ ಸರ್? ಇಲ್ಲ, ಪರಿಚಯ ಅನ್ನೋದೇನಿಲ್ಲ ಸರ್. ನಾನು ಈಗ 2 ವರ್ಷದ ಕೆಳಗಡೆ ಫಸ್ಟ್ ಟೈಮು ನಾನು ಒಂದೇ ಸರಿ ಭೇಟಿಯಾಗಿದ್ದು. ಬಂದ ತಕ್ಷಣ ಅವರು ತುಂಬ ಬ್ಯುಸಿ ಇದ್ದರು, ಬ್ಯುಸಿ ಶೆಡ್ಯೂಲಲ್ಲಿ ಬಂದ್ಬಿಟ್ಟು ಒಂದು ಥ್ಯಾಂಕ್ಸ್ ಕೊಟ್ಟು, ಆಯ್ತು ಚೆನ್ನಾಗಿದ್ದೀರಾ, ಒಳ್ಳೇದಾಗಲಿ ಅಂಥೇಳಿ ಹೆಚ್ಚು ಕಡಿಮೆ ನನ್ನ ಕೈ ಹಿಂಗೆ ಹಿಡ್ಕೊಂಡೇ ಒಂದು ನಿಮಿಷ ಮಾತಾಡಿದ್ರು, ಚೆನ್ನಾಗಿದ್ದೀರಾ ಅಂಥೇಳಿ. ಸೊ ಅದು ಒಂದು ಅಭಿಮಾನ ಸರ್. ಅದು ಯಾರು ಏನೋ ಒಂದು
ದುಡ್ಡು ಕೊಟ್ಟು ಕ್ರಿಯೇಟ್ ಆಗೋಂಥ ಅಭಿಮಾನ ಅಲ್ಲ, ಅದು ಮನಸ್ಸಿಂದ ಬರೋಂಥ ಅಭಿಮಾನ. ಹಾಗಾಗಿ ಬಟ್ ನನಗೆ ಅವ್ರು ಕಂಡ್ರೆ ತುಂಬ ಇಷ್ಟ ಸರ್. ಅಂದ್ರೆ ಈಗ ನೀವು ಇದೆಲ್ಲ ಸಾಂಗ್ ಎಲ್ಲ ಹೇಳಿದ್ಮೇಲೆ ಪರಿಚಯ ಬಂದು ಮಾತಾಡ್ತಿಲ್ಲ? ಇಲ್ಲ, ನೋಡಿದ್ದಾರೆ ಸರ್, ಆಲ್ಮೋಸ್ಟ್ ನನ್ನ ಸಾಂಗ್ಸ್ ಎಲ್ಲ ನೋಡಿದ್ದಾರೆ ಅವರು, ಮನೆಯವ್ರಿಗೆಲ್ಲ ಗೊತ್ತು, ಎಲ್ಲರೂ ನೋಡಿದ್ದಾರೆ. ಪ್ರತಿಯೊಂದು ಈಗ ಡಿ ಬಾಸ್ ಸಾಂಗ್ಸ್ ಅಂದ್ರೆ ಮಂಜು ಕವಿ ಅಂತಾರೆ, ಅದು ಒಂದು ನನಗೆ ತುಂಬಾ ಹೆಮ್ಮೆ ಇದೆ ಸರ್. ಈಗ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ ಅಂದ್ರೆ ಈ ತರ ಸಾಂಗ್ಗಳನ್ನ ಬಿಡೋದ್ರಲ್ಲಿ. ನೋಡಿ, ನಾನು ನಿನ್ನೆ ಒಂದೇ ಒಂದು ಕ್ಲಿಪ್ ಹಾಕಿದೆ ಸರ್, 30 ಸೆಕೆಂಡ್ ಕ್ಲಿಪ್ಪು, ಹೆಚ್ಚು ಕಮ್ಮಿ 2-2.5 ಲಕ್ಷ ಜನ ನೋಡಿದ್ದಾರೆ ಕ್ಲಿಪ್ಪು. ಇದನ್ನು ತುಂಬ ವೈರಲ್ ಆಗ್ತಿದೆ, ಎಲ್ಲ ಕಡೆಯಿಂದ ಮೆಸೇಜ್ ಬರ್ತಾ ಇದೆ. ನಾನು ಮೆಸೇಜ್ ಓದೋಕ್ಕೆ ಆಗ್ತಾ ಇಲ್ಲ, ಬೆಳಗ್ಗೆಯಿಂದ ನಾನು ಮೆಸೇಜ್ ನೋಡ್ತಾನೆ ಇದ್ದೀನಿ, ಬರ್ತಾನೆ ಇದೆ ಮೆಸೇಜ್. ಮುಂಬೈಯಿಂದೆಲ್ಲ ಹಾಕಿದ್ದಾರೆ ಸರ್ ಮೆಸೇಜ್, ಚೆನ್ನಾಗಿದೆ. ಆಮೇಲೆ ಇದು ಡಿ ಟ್ರೆಂಡ್ ಆಡಿಯೋ ಅಂತ ಮಾಡಿದ್ದೀನಿ ಸರ್, ಬರೀ ಇದರಲ್ಲಿ ಓನ್ಲಿ ಡಿ ಬಾಸ್ಗೋಸ್ಕರ ಮಾಡಿರ್ತಕ್ಕಂಥ ಚಾನಲ್, ಒಂದಷ್ಟು ಜನ ಸೇರ್ಕೊಂಡು ಮಾಡಿರೋದು, ಇದು ಸೆಲೆಬ್ರಿಟೀಸ್ಗಳ ಚಾನಲ್ ಇದು. ಅದೊಂದು ಹೆಮ್ಮೆ ಇದೆ. ಆಮೇಲೆ ನಾನು ಇವತ್ತು ನಿಮ್ಮ ಮೀಡಿಯಾ ಮುಖಾಂತರ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇದರಲ್ಲಿ ಬರ್ತಕ್ಕಂಥ ರೆವಿನ್ಯೂ ಏನಿದೆಯಲ್ಲ ಸರ್, ಈ ಒಂದು ಚಾನಲಿಂದ ಬರ್ತಕ್ಕಂಥ ರೆವಿನ್ಯೂ ಏನಿದೆ ಸೆಲೆಬ್ರಿಟೀಸ್ಗಳ ಕಡೆಯಿಂದ, ಯಾರು ತುಂಬ ನೋವಲ್ಲಿರ್ತಾರೆ, ಒಂದು ಹಿರಿಯ ಕಲಾವಿದರಿರ್ಬೋದು, ಯಾರು ಒಬ್ರಿಗೆ ಆರ್ಥಿಕ ಪರಿಸ್ಥಿತಿ ಇಲ್ಲಿ ಯಾರು ಇರ್ತಾರೋ, ಸೊ ಆ ಜನಗಳಿಗಾಗಿ ಇದು ಮೀಸಲು ಸರ್. ಇದರಿಂದ ಲಾಭಕ್ಕೋಸ್ಕರ ಮಾಡಿಲ್ಲ ಸರ್. ಡಿ ಬಾಸ್ ಹೆಸರಲ್ಲೇ ಒಂದಷ್ಟು ಒಳ್ಳೆ ಕಾರ್ಯಗಳು ಆಗ್ಬೇಕಂತೇಳಿ ಈ ಚಾನಲ್ ಮಾಡಿದೆ. ಬಟ್ ಸೆಲೆಬ್ರಿಟೀಸ್ಗಳು ನಿಜವಾಗ್ಲೂ ಗ್ರೇಟ್ ಸರ್, ಆಲ್ರೆಡಿ ಮಾಡಿ ಬರೀ 1 ಮಂತಲ್ಲೇ ಮಾನಿಟೈಸ್ ಆಗಿ ರನ್ ಆಗ್ತಾ ಇದೆ ಚಾನಲ್. ಅದೊಂದು ಇದು ಸಾಂಗ್ ಎಷ್ಟು ಸಾಂಗ್ ಹಾಕಿದ್ರೆ ಆಲ್ರೆಡಿ ಸರ್? ಇದು ನನ್ನ ಈಗ ಅದರ ಎಲ್ಲ ಚಾನಲ್ಗಳಲ್ಲಿ ಹೆಚ್ಚು ಕಡಿಮೆ ಒಂದು ಅಲ್ಲ, ಈ ಚಾನಲ್ಗೆ ಬೇರೆ ಚಾನಲ್ ಒಂದು 20 ಹೋಗಿದೆ ಸರ್, ಇದರಲ್ಲಿ ಹೆಚ್ಚು ಕಡಿಮೆ ಒಂದು ಇದರಲ್ಲಿ ಒಂದು 20 ಸಾಂಗ್ ಇದೆ. 20 ಸಾಂಗ್ ಇದೆ. ಸೊ ಎಷ್ಟೇ ಸಾಂಗಿಗೆ ಮಾನಿಟೈಸೇಷನ್ ಆಯ್ತು ಸರ್? ನನಗೆ 3ನೇ ಸಾಂಗಿಗೆ ಆಗೋಯ್ತು. 3ನೇ ಸಾಂಗಿಗೆ ಆಗೋಯ್ತು. ಸೊ ಇವಾಗ ಚೆನ್ನಾಗಿ ಓಡ್ತಾ ಇದೆ ಸರ್. ನಾನು ಅದೇ ಈಗ ನೆಕ್ಸ್ಟ್ ಪ್ರೆಸ್ ಮೀಟ್ ಒಂದಿದೆ, ಆ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ, ಡಿ ಬಾಸ್ ಸೆಲೆಬ್ರಿಟೀಸ್ಗಳ ಚಾನಲ್ ಇದು. ಡಿ ಟ್ರೆಂಡ್ ಆಡಿಯೋ ಅಂದರೆ ಡಿ ಬಾಸ್ ಟ್ರೆಂಡ್ ಆಡಿಯೋ ಅಂತೇಳಿ ಸೆಲೆಬ್ರಿಟೀಸ್ಗಳ ಚಾನಲ್ಲು, ಸೆಲೆಬ್ರಿಟೀಸ್ಗಳಿಂದ ಸೆಲೆಬ್ರಿಟೀಸ್ಗಳಿಗಾಗಿ ಮಾಡಿರ್ತಕ್ಕಂಥ ಚಾನಲ್ ಇದು. ಇದರಿಂದ ಏನೇ ರೆವಿನ್ಯೂ ಬಂದರೂ ಸರ್, ಇದು ಒಂದು ಯಾರು ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾರು ತೊಂದರೆಯಲ್ಲಿ ಇರ್ತಾರೋ, ಸೊ ಅವ್ರಿಗೆ ಆ ಒಂದು ನಮ್ಮ ಒಂದು ಅಳಿಲು ಸೇವೆ ಇರಲಿ ಅಂತೇಳಿ ಇದು ಮಾಡಿದ್ದೀವಿ ಸರ್. ಸರ್, ನೀವು ಇಷ್ಟು ಒಂದು ಬೆಟ್ಟದಷ್ಟು ಪ್ರೀತಿನ ಇಟ್ಕೊಂಡಿದ್ದೀರ ಅವ್ರ ಮೇಲೆ, ಮತ್ತೆ ಅವ್ರ ಮೇಲೆ ಪ್ರೀತಿ ಇಟ್ಕೊಂಡಿದ್ದೀನಿ, ನಾನು ಅವ್ರ ಅಭಿಮಾನಿ ಅನ್ನೋ ಒಂದು ಕಾರಣಕ್ಕೆ. ಈಗ ನೀವೇನು ಫೈನಾನ್ಷಿಯಲಿ ದೊಡ್ಡ ಶ್ರೀಮಂತರು ಅಲ್ಲದೇ ಇದ್ರು ಅದ್ರ ಬರೋ ಆದಾಯ ಪ್ರತಿಯೊಬ್ಬ ಮನುಷ್ಯ ಹೆಂಗೆ ಅಂದ್ರೆ, ಅಲ್ಲೊಂದಿಷ್ಟು ಆದಾಯ ಬಂದ್ರೆ ಅದು ನನಗೆ ಇರಲಿ, ಇಲ್ಲೊಂದಿಷ್ಟು ಆದಾಯ ಬಂದ್ರೆ ಅದು ನನಗೆ ಇರಲಿ ಅನ್ನೋ ಒಂದು ಜನ ಇರುವಾಗ, ನೀವು ಅದ್ರಲ್ಲಿ ಬಂದಂತ ಆದಾಯ ಬಡವ್ರಿಗೆ ಸಹಾಯ ಮಾಡ್ತೀನಿ ಅಥವಾ ಯಾರು ನೊಂದವ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತೀರಾ. ಇಷ್ಟು ಒಂದು ಒಳ್ಳೆ ಗುಣನ ಅಂದ್ರೆ ಅವ್ರ ಹೆಸರು ಇಟ್ಕೊಂಡಿರೋದಕ್ಕೋಸ್ಕರ ಅದು ಮಾಡಿ. ಈಗ ಅವರು ಕೆಲವು ದಾನ ಧರ್ಮಗಳು ಮಾಡಿದ್ದಾರೆ ಸರ್, ಅದು ಹೇಳ್ಕೊಳಕ್ ಆಗ್ಲಂತ ಒಂದು ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಬಟ್ ಕೆಲವರು ಏನೋ ಒಂದು ಮಾಡಿಬಿಟ್ಟು ಏನೋ ನಾವು ಮಾಡಿದ್ವಿ ಅಂತ ಹೇಳ್ತಾರೆ. ಬಟ್ ಮಾಡ್ದಲೇ ಅವ್ರೊಂದು ಮಾತು ಹೇಳಿದ್ರು, ನನಗೆ ವರ್ಷಕ್ಕೆ ಎಷ್ಟೋ ಕೋಟಿ ಬೇಕಂತೇಳಿ ಹೇಳಿದ್ರು ಎಲೆಕ್ಷನ್ ಟೈಮಲ್ಲಿ. ನನಗೆ ಎಷ್ಟೋ ಕೋಟಿ ಬೇಕು, ನನಗೆ ವರ್ಷಕ್ಕೆ ಮನೆ ಹತ್ರ ಬರ್ತಾರೆ, ಹಾರ್ಟ್ ಆಪರೇಷನ್ ಮಾಡಿಸ್ಕೊಳ್ಳೋರು ಬರ್ತಾರೆ, ನಮ್ಮ ಮಗನ ಎಜುಕೇಷನ್ ಅಂತೇಳಿ ಬರ್ತಾರೆ, ಯಾರೋ ಹೆಣ್ಮಕ್ಳು ಯಾವುದೋ ಆರ್ಥಿಕ ಪರಿಸ್ಥಿತಿ ಎಲ್ರಿಗೂ ಅವ್ರು ನಿಭಾಯಿಸಿದ್ದಾರೆ ಸರ್. ಬಟ್ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಏನೋ ಒಂದು ಘಟನೆ ನಡೆದಿದೆ, ಬಟ್ ಒಳ್ಳೇದಾಗೇ ಆಗುತ್ತೆ ಸರ್.